ಇನ್ನು ಮೈಸೂರಲ್ಲಿ ನಟ ದರ್ಶನ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆರಾಮಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಶುಕ್ರವಾರ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತ ನಟ ದರ್ಶನ್ ಭೇಟಿ ಬಳಿಕ ಸುನಿಲ್ ಬೋಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ 1 ತಿಂಗಳು ವಿಶ್ರಾಂತಿ ಪಡೆಯಲಿದ್ದಾರೆ, ಬಳಿಕ ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು 2 ದಿನ ರೆಸ್ಟ್ ಮಾಡಿ ಶುಕ್ರವಾರ ಡಿಸ್ಚಾರ್ಜ್ ಆಗಿ ಬೆಂಗಳೂರಿಗೆ ಹೋಗ್ತಾರೆ. ಆತಂಕ ಪಡುವಂಥದ್ದು ಏನೂ ಇಲ್ಲ, ಆರಾಮಾಗಿ ಅವರು ಒಂದು ಸಣ್ಣ ಆಪ್ರೇಷನ್ ಆಗಿದೆ ಕೈಗೆ. ಇನ್ನೊಂದು 3 ದಿನ ರೆಸ್ಟ್ ತಗೊಂಡು ಕೇಳಿದರೆ ಆಮೇಲೆ 1 ತಿಂಗಳು ವಿಶ್ರಾಂತಿಲಿದ್ದು ಮತ್ತೆ ಅವರು ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರೆ. ನನಗೆ ಗೊತ್ತಿರಲಿಲ್ಲ, ನನಗೆ ನಿನ್ನೆ ಗೊತ್ತಾಗಿದೆ. ನಾನು ಬೆಂಗಳೂರಲ್ಲಿದ್ದೆ, ಊರಲ್ಲಿರಲಿಲ್ಲ. ಗೊತ್ತಾದ್ಮೇಲೆ ಬಂದೆ, ಹಿಂಗಾಗಿದೆ ಅಂದಮೇಲೆ ಏನಿಲ್ಲ ಹೆಂಗಾಯಿತು ಅಂತ ಕೇಳಿದೆ. ಅದೇ ಮಾಮೂಲಿ ಏನು ಮಾಡ್ತೀವಿ, ಚೆನ್ನಾಗಿದೆ. ಒಟ್ಟಿನಲ್ಲಿ ಅವ್ರು ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾರೆ. ಶುಕ್ರವಾರ ಹೋಗ್ತೀನಿ ಅಂತ ಹೇಳಿದ್ದಾರೆ.